ನ್ಯೂಸ್ ಕನ್ನಡ, ನಿಮ್ಮ ನಂಬಿಕೆಯ ಮಾಧ್ಯಮ. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳರನ್ನ ಬಿಜೆಪಿಯಿಂದ ಉಚ್ಚಾಟಿಸಿರುವುದನ್ನು ಖಂಡಿಸಿ ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಪಂಚಮಸಾಲಿ ಸಮಾಜ ಹಾಗೂ ವಿವಿಧ ಹಿಂದೂಪರ ಸಂಘಟನೆಗಳ ಮುಖಂಡರು, ಕಾರ್ಯಕರ್ತರು ಬೃಹತ್ ಪ್ರತಿಭಟನೆಯನ್ನ ನಡೆಸಿದರು. ಪ್ರತಿಭಟನೆಯಲ್ಲಿ ಮಾಜಿ ಸಿಎಂ ಎಸ್ ಯಡಿಯೂರಪ್ಪ, ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹಾಗೂ ಮಾಜಿ ಶಾಸಕ ಎಸ್ ಪಾಟೀಲ ನಡಹಳ್ಳಿ ಭಾವಚಿತ್ರಗಳನ್ನು ಸುಟ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಪಟ್ಟಣದಲ್ಲಿ ಯತ್ನಾಳರ ಸಾವಿರಾರು ಅಭಿಮಾನಿಗಳು ಹಾಗೂ ಹಿಂದೂ ಕಾರ್ಯಕರ್ತರು ಬನಶಂಕರಿ ವೃತ್ತದಿಂದ ಬಸವೇಶ್ವರ ವೃತ್ತದವರೆಗೂ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನು ನಡೆಸಿದರು. ಬಳಿಕ ಇಲ್ಲಿಯೇ ಬಹಿರಂಗ ಸಭೆ ನಡೆಸಿದ ಸಂಘಟನೆಗಳ ಮುಖಂಡರು ಯತ್ನಾಳರನ್ನ ಉಚ್ಚಾಟನೆ ಮಾಡಿದ್ದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಈ ವೇಳೆ ಸ್ವಾಮಿ ವಿವೇಕಾನಂದ ಯುವ ಸೇನೆ ಅಧ್ಯಕ್ಷ ರಾಘವ ಅಣ್ಣಿಗೇರಿ ಮಾತನಾಡಿ, ಯತ್ನಾಳ್ ಅವರು ಉತ್ತರ ಕರ್ನಾಟಕದಲ್ಲಿ ಬಿಜೆಪಿ ಪಕ್ಷವನ್ನ ಗಟ್ಟಿಯಾಗಿ ಕಟ್ಟಿದ್ದಾರೆ. ಆದರೆ ಬಸನಗೌಡ ಪಾಟೀಲ್ ಯತ್ನಾಳ್, ಯಡಿಯೂರಪ್ಪ ಹಾಗೂ ಮಗ ವಿಜಯೇಂದ್ರ ಅವರ ಕುಟುಂಬ ರಾಜಕಾರಣ ಹಾಗೂ ಭ್ರಷ್ಟಾಚಾರದ ಬಗ್ಗೆ ಧ್ವನಿ ಎತ್ತಿದ್ದಕ್ಕೆ ಉಚ್ಚಾಟನೆ ಮಾಡುವಂತೆ ಮಾಡಿದ್ರು ಅಂತ ಹೇಳಿ ತಿಳಿಸಿದ್ದಾರೆ. ಇನ್ನು ತಾಲೂಕು ಸೇರಿ ರಾಜ್ಯದೆಲ್ಲೆಡೆ ಇಂದು ಯತ್ನಾಳ್ ಪರವಾಗಿ ಹಿಂದೂಗಳು ಎದ್ದು ನಿಂತಿದ್ದಾರೆ. ಅಪಾರ ಸಂಖ್ಯೆಯ ಕಾರ್ಯಕರ್ತರನ್ನ ಹೊಂದಿದ್ದಾರೆ. ಯತ್ನಾಳರನ್ನ ಗೌರವಯುತವಾಗಿ ಮರು ಸೇರ್ಪಡೆ ಮಾಡಿಕೊಳ್ಳಬೇಕು. ಇಲ್ಲದಿದ್ದರೆ ಹಿಂದೂ ಸಮಾಜ ಬಿಜೆಪಿ ಪಕ್ಷದಿಂದ ಸಂಪೂರ್ಣ ಹಿಂದಕ್ಕೆ ಸರಿಯಲಿದೆ ಎಂದು ಎಚ್ಚರಿಕೆಯನ್ನ ನೀಡಿದ್ದಾರೆ. ಇವತ್ತು ನೋಡಿ, ಸಾವಿರಾರು ಕಾರ್ಯಕರ್ತರು ನಿಮ್ಮ ಮಾತನ್ನು ಧಿಕ್ಕರಿಸಿ ಇವತ್ತು ಹಿಂದುತ್ವಕ್ಕೆ ಧಕ್ಕೆ ಆಗಿದೆ. ಅದಕ್ಕೆ ಯತ್ನಾಳ್ ಅವರಿಗೆ ಧಕ್ಕೆ ಆಗಿಲ್ಲ, ಹಿಂದುತ್ವಕ್ಕೆ ಧಕ್ಕೆ ಆಗಿದೆ. ಅದಕ್ಕೆ ನಮ್ಮ ಹಿಂದುತ್ವವನ್ನು ಉಳಿಸೋಣ ಅಂತ ಹೇಳಿ ಇಷ್ಟೊಂದು ಬಿಸಿಲಲ್ಲಿ ನೀವೆಲ್ಲರೂ ಬಂದಿದ್ದೀರಿ. ಇದಕ್ಕೆ ಸಾಕ್ಷೀಭೂತರು ನಮ್ಮ ದನಿ ಪ್ರಭು ದೇಸಾಯಿ ಅವರವರು, ಅಮರೇಶ್ ಅವರವರು, ಕಾಮರಾಜ್ ಅವರವರು, ಇನ್ನು ಅನೇಕರು, ನಮ್ಮ ರಾಮವರು, ಲಂಬಾಡಿ ಸಮಾಜದ ಭಕ್ತರು, ಎಲ್ಲರೂ ರಾಷ್ಟ್ರ ಭಕ್ತರು ಕೂಡ ಇದನ್ನೆಲ್ಲ ಮಾಡಿದ್ದಕ್ಕೆ ನಾನು ಮೊದಲು ನಿಮಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಈ ಬಿಸಿಲಲ್ಲಿ ಇಷ್ಟೊಂದು ಜನ ಸೇರಿದ್ದಕ್ಕೆ ಮತ್ತೊಮ್ಮೆ ನಿಮಗೆ ದೀರ್ಘದ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. ಬಂಧುಗಳೇ, ನನಗೆ ಮಾತನಾಡಲು ಅವಕಾಶ ಮಾಡಿ. ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಪ್ರಭುಗೌಡ ದೇಸಾಯಿ ಮಾತನಾಡಿ, ಮಾಜಿ ಶಾಸಕ ಎಸ್ ಪಾಟೀಲ ನಡಹಳ್ಳಿ ಅವರು ಯತ್ನಾಳ್ ಹುಲಿ ಅಲ್ಲ, ಇಲಿ ಎಂದು ಟೀಕಿಸಿದ್ದಾರೆ. ಯತ್ನಾಳ್ ಹುಲಿಯೋ ಅಥವಾ ಇಲಿ ಎಂಬುದನ್ನು ತಕ್ಕ ಉತ್ತರ ಮುದ್ದೇಬಿಹಾಳ ಕ್ಷೇತ್ರದ ಜನ ನೀಡುತ್ತಿದ್ದಾರೆ. ಪ್ರಸ್ತುತ ಇಂದಿನ ಹೋರಾಟ ನಡಹಳ್ಳಿ ಅವರಿಗೆ ತಕ್ಕ ಉತ್ತರವಾಗಿದೆ. ನಡಹಳ್ಳಿ ಅವರು ಕೇವಲ ಬಾಯಿ ಚಪ್ಪಲಕ್ಕೆ ಮಾತಾಡುವುದನ್ನ ಬಿಡಬೇಕು. ಇಲ್ಲವಾದರೆ ಮುಂಬರುವ ದಿನಗಳಲ್ಲಿ ಯತ್ನಾಳ್ ಅವರ ಅಭಿಮಾನಿಗಳು ಉತ್ತರ ಕೊಡಲು ಸಿದ್ಧರಿರುವುದಾಗಿ ಎಚ್ಚರಿಕೆಯನ್ನ ರವಾನಿಸಿದ್ದಾರೆ. ನೀವು ಯಾವಾಗ ಯಾರ್ಯಾರಿಗೆ ಬರಬೇಡ ಅಂತ ಹೇಳ್ತಿರಲ್ಲ, ಅವಾಗ ಮತ್ತಷ್ಟು ಹೆಚ್ಚು ಮಂದಿ ಬರ್ತಾರೆ. ಇದು ನಿಮಗೆ ಗೊತ್ತಿರಲಿ, ಬಸನಗೌಡ ಪಾಟೀಲ್ ರೊಕ್ಕ ಕೊಟ್ಟು ರೂಪಾಯಿ ಕೊಟ್ಟು ಕರ್ಸ್ಕೊಂಡು ಸಲ್ಲ. ಯತ್ನಾಳಗೌಡ ಏನದಲ್ಲ, ಯತ್ನಾಳಗೌಡ ಪ್ರೀತಿ ಮೇಲೆ ಬರುವಂತ ಮಂದಿ ಅದರಂತ ಮಾತಾಡೋ ಈ ಸಂದರ್ಭದಲ್ಲಿ ಹೇಳ್ತೇನೆ. ಅದರ ಜೊತೆಗೆ ಯತ್ನಾಳಗೌಡರು ಇವತ್ತೇನದಾರಲ್ಲ, ನಮ್ಗೆ ತಾಯಿ ಇದ್ದಂಗ. ನೀವೇನ್ ಎಲ್ಲಾ ಪಕ್ಷದಾಗ ಹೋಗಿ ನಮ್ಮ ತಾಯಿ ಇದ್ದಂಗ ಅಂತ ಹೇಳಿ ನೀವು ಬಂದು ಎಲ್ಲರಿಗೆ ಮೋಸ ಮಾಡಕ್ ಹತ್ತಿರಲ್ಲ. ಯತ್ನಾಳಗೌಡರು ಕಾಯಂ ಸಾಹಿತ್ಯನ ನಮ್ಮ ತಾಯಿ ಇದ್ದಂಗ. ಇಲ್ಲೇನು ಕುಡಿಯೋದು ಎಲ್ಲರೂ ಹೃದಯದಾಗದಂತ ಮಾತಾಡಿ ಸಂದರ್ಭದಲ್ಲಿ ಹೇಳ್ತೀನಿ. ಯಾಕಂತಂದ್ರ ಮೊನ್ನೆ ತಾಳಿಕೋಟೆ ಭಾಷಣ ಮಾಡಾಕತ್ತಿದ್ದೆ, ಅವಾಗ ಎಷ್ಟು ಒಂದು ಲೆಟರ್ ಕೊಟ್ಟರು, ಪ್ರಭು ದೇಸಾಯಿ ಒಂದು ಇನ್ನದ ದಾಂಧಿ ಆಗುವಂತದ್ದು ಐತಿ, ನೀವು ನಮ್ಗೆ ರಕ್ಷಣೆ ಕೊಡ್ರಿ. ನಿನ್ನ ಇಲ್ಲಿ ಮಂಡಲ ಅಧ್ಯಕ್ಷರ ಕಡೆಯಿಂದ ಕೊಡಿಸ್ಯಾರ, ಮತ್ತೆ ಗದ್ದಲಾಗ್ತದ ಅವ್ರಿಗೆ ರಕ್ಷಣೆ ಕೊಡ್ಬೇಕಂತ. ಪ್ರಭು ದೇಸಾಯಿ ಅಂದ್ರೆ ಯಾವ್ದಾರ ಜಾತಿ ಮ್ಯಾಗ ಯಾರಿಗಾರು ಜಗಳ ಹಚ್ಚಿ ಬೀಳಾದಾರೋ ಎಂದರೆ ಜೀವನದ ಮಾಡಿ ಸುಧಾರಣೆ ಎಲ್ಲ 53 ವರ್ಷದಾಗ ನೀವೇನು ಮಾಡಿ ಅರವಿಂದ ಕೊಪ್ಪರು ಹೇಗೆ ಇಟ್ಟಿರ್ತಾನ. ಬಸರು ಕೋಣದಾಗ ದ್ರಾಕ್ಷಿ ಕಟಾವ್ ಬಂದ್ ಯಾವ ಮಾಡಿಸಿದ್ನಪ್ಪ, ನಾ ಮಾಡಿಸಿದ್ದೇನ ಅವತ್ತಿನ ಸಿಪಿಐ ವಾಗ್ಮೋಡಿ ಅವರಿಗೆ ಅರುಣ್ ಕೋಳೂರು TSP ಅವ್ರಿಗೆ ಕೇಳ್ರಿ, ಯಾರು ಬಂದು ಮಾಡಿಸ್ತಾರಂತ ಅದಕ್ಕೆ ನಿಮ್ಮಂತ ಇಂಥ ನೀಚ ಕೃತ್ಯವನ್ನು ಬಿಡ್ರಿ. ನಿಮ್ಗೆ ನಮಗ ವಾದ ಏನೂ ಇಲ್ಲ. ನೀವು ಬಸನಗೌಡ ಪಾಟೀಲ್ ಏನು ಮಾತಾಡ್ತೀರ ಒಟ್ಟಕ್ಷರ ಮ್ಯಾಗ, ನಾವು ನಿಮ್ಗೆ ಒಟ್ಟಕ್ಷರ ಮ್ಯಾಗ ಮಾತಾಡೋದು. ನೀವು ಬಸನಗೌಡ ಪಾಟೀಲ್ ಹೆಸರು ತೆಗಿಲಿಕ್ಕಂತ ಪ್ರಭು ದೇಸಾಯಿ ಏನ್ ಮಾತಾಡಿದ್ರು ನಿಮ್ ರಾಜಕಾರಣ ನೀವು ಮಾಡ್ರಿ. ಆದ್ರೆ ಬಸನಗೌಡ ಪಾಟೀಲ್ ಯತ್ನಾಳಿಗೆ ಏನು ಮಾತಾಡಿದ್ರು ಮುಚ್ಕೊಂಡು ಕುಂದ್ರಂದ್ರ ಪ್ರಭು ದೇಸಾಯಿ ಮಾತಾಡಿದ್ರೆ ಮುಚ್ಕೊಂಡು ಕುಂದಿರ್ತೀನಿ ಕರೆ. ಆ ಯತ್ನಾಳಿಗಳು ಮಾತಾಡಿ ಮುಚ್ಕೊಂಡು ಕುಂದಿರ್ತಾರೆ. ಈ ಸಂದರ್ಭದಲ್ಲಿ ಹೇಳಿ ಬಹಳಷ್ಟು ಸಲ ತಮ್ಮ ಇವ್ರು ಹೇಳಿದ್ರು. ನಿನ್ನೆ ನಾನು ಮಿಳಿಸಿಯಾಗ ಗುಡಿಯಾಗ ನಮ್ಮ ಹಿರಿಯರು ನೋಡಿ ಮಿಳಿಸಿ ಹಿರಿಯರು ನೋಡಿ ಕೂತಿದ್ದೆ. ಅವ್ರು ಹೇಳಿದ್ರು,
ದೇಶಮುಖ ರಾಷ್ಟ್ರ ಅಷ್ಟರಮನ MLA ಆದ್ರು, ನಾಡಗೌಡ ಎಷ್ಟು ವರ್ಷ MLA ಆದ್ರು, ಎಂದೂ ನಮ್ಮ ಪಡೆಯಕ ಅಧಿಕಾರಿಗಳು ಬಂಧಿಸಿಲ್ಲ. ಈ ಕಳೆದ ಅವಧಿಗಳಿಗೆ ಏನೈತಲ್ಲ ಇವನೇ ಕೊಟ್ಟು ನಮಗೆ ಮಾಡಿಸಿಲ್ಲ ಅಂತ ಏನ್ ಹೇಳಿದ್ರಲ್ಲ, ಅದಕ್ಕಿಂತ ಹುಟ್ಟಿಂದ ಏನ್ ಬೇಕ್ರಿ? ನಾ ಕೇಳ್ತೀನಿ, ಬಂಧುಗಳೇ, ನೀವು ಇಲ್ಲೇ ಕೂಡಿರಲ್ಲ, ಎಂದೆಂದೂ ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ಜಾತಿ ವ್ಯವಸ್ಥೆ ಇಲ್ಲ, ಒಳ್ಳೆಯವರಿಗೆ ಸಪೋರ್ಟ್ ಮಾಡ್ಕೊತ ಬಂದಿವಿ. ನಾವೆಲ್ಲರೂ ಕೂಡಿ ನಿಮ್ಮನ್ನು ಗೆಲ್ಲಿಸಿದ್ರೆ 2016ರಿಂದ 21ರವರೆಗೆ ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷನಾಗಿದ್ದಾಗ ನನ್ನ ಮೇಲೆ ಕೇಸ್ ಹಾಕಿ 2 ವರ್ಷ ಕೋರ್ಟಿಗೆ ಆಗಿ ನಾ ಕೇಸ್ ಗೆದ್ಕೊಂಡ್ ಬಂದ ಮೇಲೆ ನಂದು ತಪ್ಪಾಗಿರಪ್ಪ, ಇದು ಕೂಡಿ ಹೋಗಮಪ್ಪ, ಬಂದಿ ತಾಯಿ ಮಕ್ಕಳಿಗೆ ನಮ್ಮಂತಂದ್ಗಳೇ ಇಲೆಕ್ಷನ್ದಾಗ ಆರಿಸಿ ಬಂದಗಳೇ ಅವ್ ಪ್ರಭೆಯಿಂದ ಹುಟ್ಟಿದ್ರು ಆರ್ಎಸ್ ಏನಾಗ್ಯದ ಪ್ರಭೆಯಿಂದ ಆರ್ಎಸ್ ಅಂತ ಈ ಸಮಾಜದಿಂದ ಏಟ್ ಓಟ್ ಅದಾವನು ಈಗ ಗೊತ್ತಾಗ್ಯದ. ಅದಕ್ಕೆ ನಾವು ರಾಜಕಾರಣ ನೀವು ಎಲ್ಲಿದ್ದಾರ ಮಾಡ್ರಿ, ನಮಗಿಷ್ಟೇ ಹೇಳ್ತೀವಿ, ಬಸನಗೌಡ ಏನು ಹುಲಿ ಅಲ್ಲ, ಅವ ಇಲ್ಲಿ ಅದಲ್ಲ, ಎಂತ ಮಾತಾಡಿದ್ರೆ ನಾವು ಕೇಳುದೇ ಇಲ್ಲ. ಬೇಕಾದಾಗ ಪ್ರಾಣ ನಾವು ಹೊತ್ತು ಬಿಡಬೇಕು. ನೀವು ತಿಳ್ಕೊಂಡಿರ್ಬೇಕು, ಬಹಳ ಮಂದಿ ನಿಮ್ಮ ತಮ್ಮಲ್ಲಿ ಸಹೋದರ ತಾಳಿ ಕೊಟ್ಟಿ ಇದ್ರಾಕಂತ ನನಗೆ ಸಂಸ್ಕಾರ ಇಲ್ಲ. ಯಾರಿಗೆ ಸಂಸ್ಕಾರ ಇಲ್ಲ? ಆರಿಸಿ ಬಂದು ಯಾವ ಸಮಾಜದಿಂದ ಸಪೋರ್ಟ್ ಮಾಡಿದ ಅವ್ರ ಮ್ಯಾಗ ಕೇಸ್ ಹಾಕಿ ಅವ್ರ ದ್ರಾಕ್ಷಿ ಕಟ್ಟಾಗ ಬಂದು ಮಾಡೋದು ಮಾಡ್ತೀಯಲ್ಲ, ಯಾಕೆ ಸಂಸ್ಕಾರ ನನಗಿಲ್ಲ ನಿನಗಿಲ್ಲ? ಅದಕ್ಕೆ ಆ ಸಂಸ್ಕಾರ ನನಗ್ ಕೇಳು, ನನಗ್ ಕೇಳಬೇಡ. ನೀವು ಇಂಥ 100 ಕೇಸುಗಳನ್ನು ಹಾಕಿದ್ರೆ ಮನೆ ತಾಳಿ ಕೊಟ್ಟಾಗ ಮೇಲಿನಿ, ಇಲ್ಲಿ ಹೇಳ್ತೀನಿ, ನಾ ಅಂಜು ಮಗ ಅಲ್ಲ ಅಂತ ಮಾತಾಡ್ತೀನಿ. ನೀವು SP ಕೊಟ್ಟಿರಿ, DSP ಕೊಟ್ಟಿರಿ, CPI ಕೊಟ್ಟಿರಿ, PSI ಕೊಟ್ಟಿರಿ, ನಾಳೆಗೆ ಮಾಡ್ಕೊಂಡು ಕೊಡ್ರಿ, ಅರೆಸ್ಟ್ ಮಾಡಿದ್ರು ಒಳಗೆ ಹೋಗಕ್ ತಯಾರಿಲ್ಲ ಅಂತ ಮಾತಾಡ್ತಾರೆ. ಅದಕ್ಕೆ ನೀವು ಎಚ್ಚರಿಟ್ಕೋರಿ. ಒಂದೇ ಮಾತು ಹೇಳ್ತೀನಿ, ನೀವು ಬಸನಗೌಡರ ಬಗ್ಗೆ ಮಾತಾಡ್ಲಿಕ್ಕಂದ್ರ ನಾವು ನಿಮ್ಮ ಬಗ್ಗೆ ಮಾತಾಡೋದು, ಇದು ನಮ್ಮ ಶಪಥ. ನೀವು ಬಸನಗೌಡರ ಬಗ್ಗೆ ಮಾತಾಡಿದ ಮರು ಬೇಕಾದ ನಾವು ರೂಟ್ ಮಾತಾಡೋದು. ಇದು ನನ್ನ ಕೊನೆಯ ಮಾತನ್ನು ಹೇಳಿ ನಾನೊಂದು ಮಾತನ್ನು ಹೇಳ್ತೇನೆ. ಈಗೇನು ಹುಲಿ ಬಗ್ಗೆ ಎಷ್ಟು ಮಂದಿ ಕೂಡಿರಲ್ಲ, ಬಿಸಿಲಾಗ ಅಲ್ಲೇ ನೆರಳಿಗೆ ನಿಂತಿರಿ, ನಮಗೂ ಬಿಸಿಲು ಹತ್ತದ. ಹುಲಿಗೆ ಮುಂಜಾನೆ ಆಮಂತ್ರಣ ಕೊಡ್ತೀನಿ, ಮುದ್ದೆ ಬರಗೊಂಡು ಕಾರ್ಯಕ್ರಮ ಆಗ್ಬೇಕಂತ. ಮುದ್ದೆ ಬರಗ ಹುಲಿಗೆ ಬರ್ತದ, ಹುಲಿ ಶಾಸಕರು ಗೋಣ್ಯಾಗ ನಾವು ಮಾಡೋದು ಕಾರ್ಯಕ್ರಮ. ಹುಲಿ ಬಹಳ ಬಿಸಿ ಅದ, ಈ ಹುಲಿಗಳು ಬಹಳ ಹಾಗಾಗತ್ತಾವ, ಹುಲಿ ಅನ್ನಕತ್ತಾವ. ಅದಕ್ಕೆ ಬಂಧುಗಳೇ, ನಾನು ಹೇಳ್ತೀನಿ, ನಾವು 1996ರಿಂದ 29 ವರ್ಷಗಳ ಕಾಲ ಬಸನಗೌಡರ ಹಿಂಬಾಲಕನಾಗಿ ಬಂದಿನಿ. ಸಾಹಿತ್ಯನ ಯಾವ ಪಕ್ಷದಾಗಿರ್ತಾರೋ ಆ ಪಕ್ಷದಾಗಿರ್ತೀನಿ ಅನ್ನೋ ಮಾತಾಡಿ ನಿಮಗಂತೆ ಪ್ರಸಂಗ ಬಂದಾಗ ಛತ್ರಿ ಹಿಡಿ ಮಗ ಅಲ್ಲ ನಾನು, ಒಬ್ಬರ ಮ್ಯಾಗ ನಿಯತ್ತಿರ್ತೀನಿ, ಆ ನಿಯತ್ತಿನ ಮೇಲೆ ಹೋಗಲ್ಲ ಅಂತ ಮಾತನ್ನ ಈ ಸರ್ಕಾರದಲ್ಲಿ ಬಹಳಷ್ಟು ಹಾಗೆ ಹೇಳಿ, ಬಿಸಿಲು ಬಹಳ ದಯವಿಟ್ಟು ಕ್ಷಮೆ ಇರಲಿ. ನೀವು ಎಲ್ಲರೂ ಸೇರಿ ಬಸನಗೌಡ ಅಭಿಮಾನದಲ್ಲಿ ಬಂದಂತವರಿಗೆ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ನಾನು ಮಾತಾಡೋದು. ಪ್ರಗತಿಪರ ಚಿಂತಕ ಅರವಿಂದ ಕೊಪ್ಪ ಮಾತನಾಡಿ, ಕರ್ನಾಟಕದಲ್ಲಿ ಕೇಸರಿ ಧ್ವಜ ಉಳಿಯಬೇಕಾದ್ರೆ ಯತ್ನಾಳ ಗೌಡರು ಕಾರಣ. ಬಿಜೆಪಿ ಪಕ್ಷದಿಂದ ಕೇವಲ ಯತ್ನಾಳ ಗೌಡರನ್ನ ಹೊರಗೆ ಹಾಕಿಲ್ಲ, ಇಡೀ ಹಿಂದೂ ಸಮಾಜವನ್ನ ಹೊರ ಹಾಕಿದಂತಾಗಿದೆ. ಹೈಕಮಾಂಡ್ ಪರಿಶೀಲನೆ ಮಾಡಿ ಮರು ಸೇರ್ಪಡೆ ಮಾಡಿಕೊಳ್ಬೇಕೆಂದು ಅವರು ಚಮಚಾಗಿರಿ ಮಾಡುವವರನ್ನ ಕಡೆಗಣಿಸಬೇಕು. ಇಲ್ಲದಿದ್ದರೆ ರಾಜ್ಯದಲ್ಲಿ ಬಿಜೆಪಿ ಸಂಪೂರ್ಣ ಅಸ್ತಿತ್ವವನ್ನ ಕಳೆದುಕೊಳ್ಳಲಿದೆ ಅಂತ ಹೇಳಿ ತಿಳಿಸಿದ್ದಾರೆ. ಬಹುತೇಕ ನಿಮಗೆ ಗೊತ್ತಿರಬೇಕು, ಬಸನಗೌಡ ಪಾಟೀಲ್ ಯತ್ನಾಳು ಕೇವಲ ಪಂಚಮಸಾಲಿ ಸಮಾಜಕ್ಕೆ ಮೀಸಲಾತಿ ಬೇಕು ಅಂತ ಹೋರಾಟ ಮಾಡಲಿಲ್ಲ. ಬಸನಗೌಡ ಪಾಟೀಲ್ ಯತ್ನಾಳ್ ಪಂಚಮಸಾಲಿ ಸಮಾಜದ ಜೊತೆಗೆ ಇತರೆ 34 ಲಿಂಗಾಯತ ಪಂಗಡಗಳಿಗೆ ಕೇಂದ್ರ OBC ಒಳಗೆ ಮೀಸಲಾತಿ ಸಿಗಬೇಕು ಅಂತ ಹೋರಾಟ ಮಾಡಿದ್ರು. SP ಸಮುದಾಯಕ್ಕೆ ಮೀಸಲಾತಿ ಪ್ರಮಾಣವನ್ನು ಹೆಚ್ಚು ಮಾಡಬೇಕಂತೇಳಿ ಗಟ್ಟಿ ದನಿ ಎತ್ತಿರ್ತಕ್ಕಂಥ ಏಕೈಕ ನಾಯಕ ಅದು ಬಸನಗೌಡ ಪಾಟೀಲ್ ಅಂತ. ಅದಕ್ಕೆ ST ಮೀಸಲಾತಿ 7% ಕೇಳ್ತು. ಹಾಲು ಮತ ಸಮಾಜದವರು ನಿಜವಾಗ್ಲೂ ಕಾಡು ಬೇಡು ಅಳಿತಾರೆ, ನಿಜವಾಗ್ಲೂ ಅವರು STಗೆ ಸೇರ್ಬೇಕಾಗಿತ್ತು. ಏನೋ ಕಾರಣಕ್ಕೆ ಟೂಯದಾಗಿದ್ದಾರೆ, ಕುರುಬ ಸಮಾಜವನ್ನ STಗೆ ಸೇರಿಸಬೇಕು ಅಂತ ಹೇಳಿ ಧ್ವನಿ ಎತ್ತಿದ ನಾಯಕ ಯಾರು? ಬಸನಗೌಡ ಪಾಟೀಲ್ ಯತ್ನಾಳ್. ಕರೆಕ್ಟಲ್ಲ? ಇಂಥ ಬಸನಗೌಡರ ಬಗ್ಗೆ ಪ್ರತಿಭಟನೆಯಲ್ಲಿ ತಾಲೂಕು ಪಂಚಮಸಾಲಿ ಸಮಾಜದ ಅಧ್ಯಕ್ಷ ಅಮರೇಶ ಗೋಳಿ, ಡಾಕ್ಟರ್ ಬಸನಗೌಡ ಪಾಟೀಲ ನಾಗರಾಳ, MS ರುದ್ರಗೌಡರ, ಬಾಬು ಸೂಳಿಭಾವಿ, ಕಾಮರಾಜ ಬಿರಾದರ, ರವಿ ಕಮತ, ಬಸವರಾಜ್ ಗೋನಾಳ, ಉದಯ ರಾಯಚೂರ, ಅರವಿಂದ ಕಾಶಿನಕುಂಟಿ, ಬಸಲಿಂಗಪ್ಪ ರಕ್ಕಸಗಿ, ವೀರೇಶ ಢವಳಗಿ, ಶರಣಗೌಡ ಬೂದಿಹಾಳ, ಮಹಾಂತೇಶ್ ನಿಡಗುಂದಿ, ಅನಿಲ ಪಾಟೀಲ,
ರಾಚೋಟಿ ಬಳಗಾರ, ಸತೀಶ ಕುಲಕರ್ಣಿ, ರಾಜುಗೌಡ ಗೌಡರ, ಸುರೇಶ್ ಗೌಡ ಪಾಟೀಲ, ವೀರೇಶ ಹಡಲಗೇರಿ, ರವಿ ತಡಸದ ಸೇರಿ ವಿವಿಧ ಗ್ರಾಮಗಳ ಯತ್ನಾಳ ಅಭಿಮಾನಿಗಳು, ಹಿಂದೂ ಕಾರ್ಯಕರ್ತರು ಭಾಗಿಯಾಗಿದ್ದರು. ಪ್ರತಿ ಕ್ಷಣದ ಸುದ್ದಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ. ಧರ್ಮಯುದ್ಧ ನ್ಯೂಸ್ ಕನ್ನಡ, ನಿಮ್ಮ ನಂಬಿಕೆ